ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಆಕ್ಷನ್ ತಗೋತೀನಿ ಅಂತ ಹೇಳಿ. ಸಿದ್ದುನ್ ಬಿಟ್ಟು ನನ್ನ ಪಕ್ಕದಲ್ಲಿ ಯಾರಿದ್ರು ಸರಿ, ನಾನು ಒಂಟಿಯಾಗಿರೋ ಹಾಗೆ ಫೀಲ್ ಆಗ್ತೀನಿ. ಓಕೆ, ಸಂಪದ, ಏನು ಏನಾಯ್ತು? ಏನಿಲ್ಲಪ್ಪ, ಚೇಳು ಕಚ್ತು. ಎಲ್ಲೋ ಎಲ್ಲಿ? ಹೊರಗಡೆ ಬಿಸಾಕ್ತೆ. ಅಯ್ಯೋ, ಸುಣ್ಣ ಅರ್ಶನ ಹಾಕಿ ಬಟ್ಟೆ ಕಟ್ತೀನಿ ಬಾರೋ. ಟೆನ್ಷನ್ ಮಾಡ್ಕೋಬೇಡ. ಒಬ್ಬರೇ ಅನ್ನೋ ಫೀಲಿಂಗ್ ನನ್ನ ಮನಸ್ಫೂರ್ತಿ ತುಂಬಿಕೊಂಡಿದೆ ಅಪ್ಪ. ಹೆಂಡತಿನ ಇಷ್ಟೊಂದು ಪ್ರೀತಿಸೋ ಗಂಡನ ಎಲ್ಲೂ ನೋಡ್ಲಿಲ್ಲ ನಾನು. ಸರಿ ಕಣೋ, ನೀನ್ ಬಾರೋ, ಸುಣ್ಣ ಅರ್ಶನ ಹಚ್ತೀನಿ. ಏನಾಗಿಲ್ಲಮ್ಮ. ನೀನ್ ಹಾಗೆ ಹೇಳ್ತಿದ್ದ ನನ್ಗೆ ಗೊತ್ತು. ನೀನು ಅಮ್ಮ ಸಂಪದ, ಶೌರ್ಯ ಅಂತ ಗಂಡ ಸಿಗೋದು ನಿನ್ನ ಅದೃಷ್ಟ ಕಣಮ್ಮ. ಚೇಳಷ್ಟೇ ಅಲ್ಲ, ಅವನು ಹಾವನ್ ಬೇಕಾದ್ರೂ ಹಿಡಿದು ಬಿಡ್ತಾನೆ. ಶೌರ್ಯ ನನ್ನ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ನನಗ್ ಸಿದ್ಧಾರ್ಥ ಬೇಕು ಅಂದ್ರೆ ಕೊಡಕ್ಕಾಗಲ್ಲ ಅಲ್ವಾ? ಕಲ್ಯಾಣಿ, ನನಗ್ ಸಲಹೆ ಆಗ್ಲಿ, ನಾನ್ ಮಾಡಿದ ತಪ್ಪು ಅಂತ ಹೇಳಕ್ಕಾಗ್ಲಿ ಬಂದಿದ್ರೆ ಇಲ್ಲಿ 1 ನಿಮಿಷನೂ ಇರ್ಬೇಡ, ಹೊರ್ಟ್ ಹೋಗು. ಹಠ ಮಾಡ್ಬೇಡ ಕಲ್ಯಾಣಿ, ಮೊದಲು ನಾನು ಹೇಳೋದನ್ನ ಕೇಳು. ನಿನ್ನ ತಾಯಿ ಆತ್ಮಶಾಂತಿಗೋಸ್ಕರ ಇಲ್ಲಿ ಯಾವ ಕಾರ್ಯನೂ ಮಾಡಬಾರ್ದು ಅಂತ ನಿಮ್ಮಮ್ಮ ಹೇಳಿದ್ದಾರೆ ಅಂತ್ಯ, ಅಷ್ಟೇ ಅಲ್ವಾ? ಆದ್ರೆ ನಾನು ಮಾಡೇ ಮಾಡ್ತೀನಿ. ಹೇಗ್ ಮಾಡ್ತೀಯ ನೀನು? ಬೇಡ ಅಂತ ಹೇಳ್ತಿದಾರಲ್ವಾ? ನಾನು ಮಾಡ್ತೀನಿ ಅಂತ ಇದೀನಿ. ಅವರು ನಿಧಾನವಾಗಿ ಹೇಳಿದ್ರೆ ನಾನು ಜೋರಾಗಿ ಹೇಳ್ತೀನಿ. ಏನು ಅಂತ ಹೇಳ್ತೀಯ? ನೀನ್ ಏನು ಹೇಳಲ್ಲ ಅಂತ ಮಾತು ಕೊಟ್ಟ ಮೇಲೆ ತಾನೇ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಾನ್ ಯಾವ ಮಾತನ್ನು ಕೊಟ್ಟಿಲ್ಲ. ನಮ್ಮಮ್ಮ ಮಾಧುರಿ, ನಮ್ಮಪ್ಪ ಅಜಯ್ ಅಂತ ನಾನು ಎಲ್ಲೂ ಹೇಳಿಲ್ಲ. ಸರಿ ಸರಿ, ಮಾತಾಡೋ ಕಲ್ಯಾಣಿ. ನನ್ ಬಾಯಿ ಇಷ್ಟೇ ಇರೋದು. ಜೋರಾಗಿ ಮಾತಾಡೋರ್ ಮನ್ಸು ಯಾವಾಗ್ಲೂ ಒಳ್ಳೇದೇ ಆಗಿರುತ್ತಂತೆ. ನಿನ್ನ ಹಾಗೆ ಮೆತ್ತಗ್ ಮಾತಾಡೋರ್ನ ನಂಬೇಡ ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ರು. ಸರಿ ಸರಿ, ನೀನ್ ಏನ್ ಬೇಕಾದ್ರೂ ಅನ್ಕೋ, ಆದ್ರೆ ತಿಥಿ ಕಾರ್ಯ ಮಾತ್ರ ಇಲ್ಲಿ ಮಾಡ್ಬೇಡ ಕಲ್ಯಾಣಿ. ನಿನ್ನ ಕೈ ಮುಗಿದ್ ಕೇಳ್ಕೊಳ್ತೀನಿ. ಈ ಬಳೆಗಳು ನಮ್ಮಮ್ಮಂದು. ನಮ್ಮಪ್ಪ ಎಷ್ಟು ಪ್ರೀತಿಯಿಂದ ನಮ್ಮಮ್ಮಂಗ್ ಕೊಟ್ಟಿದ್ರೆ ಅದನ್ನ ನೀನ್ ಹೇಗ್ ತಗೊಂಡ್ಯೋ ಏನೋ. ಬರ್ಬೇಕಾದ್ರೆ ನಮ್ಮಮ್ಮನ್ ಬಳೆನೂ ಬೇಕು ಅಂತ ಕೇಳ್ಕೊಂಡ್ಯಾ? ಏನ್ ಮಾತಾಡ್ತಿದ್ಯಾ ಕಲ್ಯಾಣಿ? ನೀನು ಬಳೆಗಳನ್ನ ಮಾತ್ರನೇ ಅಲ್ಲ, ನಮ್ಮಮ್ಮನ್ ಪ್ರಾಣವಾಗಿದ್ದ ನಮ್ಮಪ್ಪನ ಕೂಡ ಕಿತ್ಕೊಂಡಿದ್ಯಾ.
ಹೀಗ್ ಮಾಡೋದಕ್ಕೆ ನಿನಗ್ ನಾಚಿಕೆ ಆಗಲ್ವಾ? ಈ ಬಳೆಗಳು ಕಾಣಿಸ್ದೇ ಇದ್ದಾಗ ನಮ್ಮಮ್ಮ ಮಾಡ್ಕೊಂಡಿದ್ದ ಟೆನ್ಷನ್ ನನಗಿನ್ನೂ ನೆನಪಿದೆ. ನೀನ್ ಹಾಕೊಂಡು ಮಹಾರಾಣಿ ತರ ಮೆರಿತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರಲ್ಲ. ಕೊಟ್ಬಿಡು ನಮ್ಮಮ್ಮನ ಬಳೆಗಳನ್ನ, ಕೊಟ್ಬಿಡು. ಕೊಟ್ಬಿಡು. ಅಯ್ಯೋ ಕೊಡು. ನಮ್ಮಮ್ಮಂದು ಕೊಟ್ಬಿಡು. ಇದು ನಿನ್ ಕಲ್ಲಿರ್ಬಾರ್ದು. ಕೈ ಹಾಕಿದ ಬಳೆ ತೆಗಿಬಾರ್ದು ಕಲ್ಯಾಣಿ, ಪ್ಲೀಸ್. ಹೊರಗಡೆ ಮಾತ್ರ ನಿನ್ನ ಮುತ್ತೈದೆ ಹಾಗೆ ಅಲಂಕಾರ ಮಾಡ್ಕೋತ್ಯಾದ್ರೆ ಮಾಡೋದ್ ಮಾತ್ರ ಕಳ್ಳ ಕೆಲ್ಸಗಳು, ಕೆಟ್ಟ ಕೆಲ್ಸಗಳು. ನಮ್ಮಪ್ಪನ ಟ್ರ್ಯಾಪ್ ಮಾಡಿರೋ, ನಮ್ಮಮ್ಮನ್ ಲೈಫ್ ನ ಸ್ಪಾಯಿಲ್ ಮಾಡಿರೋ ನೀನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಟ್ರು ಸರಿ, ನೀನ್ ಮಾಡಿರೋ ಪಾಪಗಳು ಮಾತ್ರ ಹೋಗಲ್ಲ. ಈ ಬಳೆಗಳನ್ನ ನಾನ್ ಕೊಡಲ್ಲ. ಇಲ್ಲಿಂದ ಹೊರಟು ಹೋಗು. ನಮ್ಮಮ್ಮ ಸ್ವರ್ಗಕ್ಕೆ ಹೋಗಿರೋದಕ್ಕೇನೆ ನೀನು ಈ ಭೂಮಿ ಮೇಲಿದ್ಯಾ ಅಂತ ತಿಳ್ಕೊ. ಇಲ್ಲ ಅಂದಿದ್ರೆ ಈ ಬಳೆಗಳು ನಿನ್ ಕೈಯಲ್ಲಿದ್ದಕ್ಕೆ ನಿನ್ ಕೈಗಳನ್ನ ಕತ್ತರಿಸ್ಬಿಡ್ತಿದ್ದೆ. ಹೊರಗಡೆ ಮಾತ್ರ ನಿನ್ನ ಮುತ್ತೈದೆ ಹಾಗೆ ಅಲಂಕಾರ ಮಾಡ್ಕೋತ್ಯಾದ್ರೆ ಮಾಡೋದ್ ಮಾತ್ರ ಕಳ್ಳ ಕೆಲ್ಸಗಳು, ಕೆಟ್ಟ ಕೆಲ್ಸಗಳು. ನಮ್ಮಪ್ಪನ ಟ್ರ್ಯಾಪ್ ಮಾಡಿರೋ, ನಮ್ಮಮ್ಮನ್ ಲೈಫ್ ನ ಸ್ಪಾಯಿಲ್ ಮಾಡಿರೋ ನೀನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಟ್ರು ಸರಿ, ನೀನ್ ಮಾಡಿರೋ ಪಾಪಗಳು ಮಾತ್ರ ಹೋಗಲ್ಲ. ನಾನು ಅವತ್ತು ಮೌನವಾಗಿದ್ದಕ್ಕೆ ನನ್ನ ಜೀವನನೇ ಹಾಳಾಗೋಯ್ತು. ನನ್ನ ಅಸ್ತಿತ್ವನೇ ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆ ಈಗ. ನಾನು ಅವತ್ತು ಮಾಡಿದ ತಪ್ಪು ಒಂದೇ ಒಂದು, ಕೇಳದೆ ಇದ್ದಿದ್ದು. ನನಗೆ ಯಾಕೆ ಹೀಗೆ ಮೋಸ ಮಾಡಿದ್ರಿ ಅಂತ ನಾನು ಕೇಳದೆ ಇದ್ದಿದ್ದು. ನನಗೆ ಯಾಕೆ ಹೀಗೆ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂತ ಪ್ರಶ್ನೆ ಮಾಡದೆ ಹೋಗಿದ್ದು.
ಅಮ್ಮ ಅನುಪಮ, ಸೀರೆಗಳ ತಯಾರಿ, ಬಣ್ಣ ಹಾಕೋದು ಅನ್ನೋ ಕೆಲಸಗಳಲ್ಲಿ ಯಾವಾಗ್ಲೂ ತುಂಬಿಕೊಂಡಿರೋ ಈ ಮನೆಯಲ್ಲಿ ನಿನ್ನ ಹಾಡು ಕೇಳಿ ತುಂಬಾ ಸಂತೋಷ ಆಯ್ತು. ಕಿವಿಗೆ ಅಮೃತ ಹಾಕ್ತಾಗಿದೆ. ಭೇಷ್. ಥ್ಯಾಂಕ್ ಯು ಮಾವಯ್ಯ. ಹಾ, ಮರ್ತೋಗ್ಬಿಟ್ಟೆ ಅತ್ತೆ. ಕೃತಜ್ಞತೆಗಳು ಅಥವಾ ಧನ್ಯವಾದಗಳು. ಹಾಗೆ ಮುದ್ದಾಗಿ ಕನ್ನಡದಲ್ಲಿ ಹೇಳ್ಬೇಕು. ಅಮ್ಮ, ನನಗೂ 25 ವರ್ಷ ದಾಟ್ತು. ನಿನ್ನ ಮಗಳು ನನಗೆ ಸಂಪೂರ್ಣವಾಗಿ ಕನ್ನಡ ಬರ್ಲಿಲ್ಲ ಅಂದ್ಮೇಲೆ 5 ವರ್ಷದಲ್ಲಿ ಅನುಪಮಗೆ ಬರ್ಬೇಕು ಅಂದ್ರೆ ಹೇಗೆ? ನಿಮ್ಮಮ್ಮ ಬರೋ ಹಾಗೆ ಮಾಡ್ತಾರೆ ದಮಯಂತಿ. ಅತ್ತೆಯವ್ರ ಹತ್ರ ಹೆಚ್ಚಾಗಿ ಮಾತಾಡಿದ್ರೆ ಅದಾಗದೆ ಬಂದ್ಬಿಡುತ್ತೆ. ಏನ್ ಭಾವ, ಭಯನಾ? ಅಣ್ಣ, ಅತ್ಗೆ, ನಿಮ್ಮಿಬ್ಬರಿಗೂ ಮದುವೆ ದಿನದ ಶುಭಾಶಯಗಳು. ಧನ್ಯವಾದಗಳು. ಇಲ್ಲ ಅಂದ್ರೆ ನಿಮ್ಗೆ ಕೃತಜ್ಞತೆಗಳು. ಐದು ವರ್ಷಗಳಾದ್ರೂ ಇನ್ನು ಯಾಕೆ ನಾಚಿಕೆ ಪಡ್ತಾ ಇದೀಯ ಅನುಪಮ? ಸರಿ ಬಿಡು, ಮಕ್ಕಳಾಗಿದ್ರೆ ಎಲ್ಲ ನಾಚಿಕೆ ಹೋಗ್ತಾ ಇತ್ತು. ದಮಯಂತಿ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಅತ್ತೆ, ನಮ್ಮ ಅಮ್ಮನ್ಗೆ ಬಾಯ್ ಬಡ್ಕೊಳ್ಳೋದು ಅಭ್ಯಾಸನೇ. ನಮ್ಮ ಅಮ್ಮನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಅಮ್ಮಮ್ಮನ ಹತ್ರ ಬಯಸ್ಕೋಬೇಕು ಅಂತ ಹಾಗೆ ಸುಮ್ನೆ ಅಷ್ಟೇ. ಶೌರ್ಯ, ನೀನ್ ಹಾಗೆ ನಿಜ ಹೇಳ್ಬಾರ್ದು ಕಣೋ. ನನ್ನ ಅಳಿಯ ಸುಳ್ಳು ಹೇಳಲ್ಲ ಭಾವ. ಇವನ್ಗೆ ಧೈರ್ಯ ಜಾಸ್ತಿ. ಇವನ ಪೊಲೀಸ್ ಆಫೀಸರ್ ಮಾಡೋಣ. ಅವನು ಯಾವಾಗ್ಲೂ ಅನುಪಮ ಹತ್ರನೇ ಇರ್ತಾನಲ್ವಾ? ಖಂಡಿತವಾಗ್ಲೂ ಅವನು ಒಳ್ಳೆ ವ್ಯಕ್ತಿ ಆಗ್ತಾನೆ ಅಜಯ್. ನಿಜಾನೇ ಅಪ್ಪ. ಏನ್ರಿ ಮಗನೇ, ಅನುಪಮನ್ಗೆ ಈ ಒಡವೆಗಳನ್ನ ಹಾಕಿ ಈ ಬಳೆಗಳನ್ನ ಹಾಕು. ಆಗ್ಲಿ ಅಮ್ಮ. ಚೆನ್ನಾಗಿದೆಯಾ? ಸ್ಮೈಲ್ ಪ್ಲೀಸ್. ನೀನ್ ಫೋಟೋ ಹುಚ್ಚಿನಿಂದ ಅವ್ರ ಆನಂದಕ್ಕೆ ಅಡ್ಡಿ ಆಗ್ಬೇಡ ಮಧುರಿ. 2 ಕ್ಷಣ ಸುಮ್ನೆ ನಿಂತಿದ್ರೆ ಜೀವನ ಏನೋ ನಿಂತು ಹೋಗಲ್ಲ ತಾತ.
ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ಹಾ, ಅಕ್ಕ ಅಂಡ್ ಅಜಯ್ ಬಾವ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಮಸ್ಕಾರ, ಇದೇ ನಮ್ಮ ಸಂಸ್ಕಾರ. ಓ ಮೈ ಗಾಡ್, ಐ ಫಾರ್ಗಾಟ್ ಇಟ್, ಮರ್ತು ಹೋಗ್ಬಿಟ್ಟೆ. ಸಂಸ್ಕೃತಿ ಸಂಪ್ರದಾಯಗಳೇ ತುಂಬಿರೋ ಈ ಮನೆಯಲ್ಲಿ ನೀನು ಚೇಷ್ಟೆ ಮಾಡಬಾರ್ದು ಅಂತ ಹೇಳಿದ್ನಲ್ಲ ಮಾಧುರಿ. ಈ ಚೇಷ್ಟೆಗಿಷ್ಟೆಯಿಂದನೇ ಈ ಮನೇಲಿ ಸ್ಥಾನ ಪಡ್ಕೊಳಕ್ಕಾಗ್ಲಿಲ್ಲ. ಹೌದು, ಇಲ್ಲ ಅಂದಿದ್ರೆ ನನ್ನ ತಂಗಿ ಮಾಧುರಿ ಅಜಯ್ ಭಾವನ್ನ ಮದುವೆ ಮಾಡ್ಕೋತಿದ್ಲು. ಚಿನ್ನಿ ಕೃಷ್ಣನ್ ಕೊಟ್ಟು ಮದ್ವೆ ಮಾಡೋಣ ಅಂದ್ರೆ ಅಮ್ಮ ಬೇಡ ಅಂತ ಹೇಳಿದ್ರಲ್ವರಿ. ಪರವಾಗಿಲ್ಲ ಅದ್ಕೆ, ಯಾವಾಗ ಏನ್ ಬರ್ದಿರುತ್ತೋ ಅದೇ ಆಗತ್ತೆ. ಅನುಪಮ ಅಕ್ಕ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಆ ಒಡವೆಗಳಿಂದ ಅಂದ ಜಾಸ್ತಿ ಆಯ್ತಾ? ಆ ಒಡವೆಗಳನ್ನ ನಾನ್ ಹಾಕೊಂಡ್ರೆ ಹೀಗೆ ಕಾಣಿಸ್ತೀನಾ? ಎಲ್ಲಿ ಬಳೆಗಳನ್ನ ಇನ್ನೂ ಹಾಕಿಲ್ಲ ಅಲ್ವಾ? ಅದನ್ನ ನನ್ ಕೈಗೆ ಹಾಕಿ ಬಾವ, ಹೇಗಿರುತ್ತೋ ನೋಡ್ತೀನಿ. ಏನ್ ಹಾಗೆ ನೋಡ್ತಿದ್ದೀರಾ? ನಾನೇನ್ ಕೇಳ್ದೆ? ಬಳೆಗಳೇ ಅಲ್ವಾ? ಬಳೆಗಳೇ ಅಲ್ವಾ ಅಂತ ಕೇವಲವಾಗಿ ಹೇಳ್ತಿದ್ಯಾ, ಆದ್ರೆ ಅದು ವಾರಸತ್ವವಾಗಿ ಬಂದಿರೋ ಒಡವೆಗಳು. ಅದನ್ನ ಈ ಮನೆ ದೊಡ್ಡ ಸೊಸೆ ಮಾತ್ರ ಹಾಕೋಬೇಕು. ಹಾರ ಆದ್ರೂ ಸರಿ, ಮೂಗುತಿ ಆದ್ರೂ ಸರಿ. ನಿನಗೆ ಅದನ್ನ ಮುಟ್ಟೋ ಅದೃಷ್ಟ ಅರ್ಹತೆ ಎರಡೂ ಇಲ್ಲ. ಹೋಗ ಆ ಕಡೆ. ಕಂದಾಜಯ್, ಅನುಪಮನ್ ಕೈಗೆ ಬಳೆ ಹಾಕಪ್ಪ. ಇವಾಗ ತೆಗಿ ಫೋಟೋನ.